ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ನ ಕೀ ಆನ್ಸರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. First main 4 alternatives are given for each of the following questions are incomplete statements. Choose the correct alternative and write the complete answer along with its letter of alphabet. So ಇಲ್ಲಿ 8 ಪ್ರಶ್ನೆಗಳಿದಾವೆ. First question, LCM of 2 and 3 is, so ಅದು 6 ಆಗಿರ್ತದೆ ಮಕ್ಕಳು, ಹಾಗಾಗಿ ಆಪ್ಷನ್ ಡಿ ಅಂತ ಹಾಕಿದರೆ 1 ಮಾರ್ಕ್ ಸಿಗುತ್ತೆ. Next, the second question, if the line represented by the equation a1x plus b1y plus c1 equal to 0 and a2x plus b2y plus c2 is equals to 0 are coincident, then they are correct relation. So they are asking coincident. So coincident ಇದ್ದಾಗ ಏನಾಗ್ತದೆ, a1 by a2 equal to b1 by b2 equal to c1 by c2 ಆಗ್ತದೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನಲ್ಲಿ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ದ ಫಾಲೋಯಿಂಗ್ ಇಸ್, ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನು ಕೇಳಿದ್ದಾರೆ. ಆಪ್ಷನ್ ಡಿ ನಲ್ಲಿರುವಂತಹ x² plus 3x plus 4 is equals to 0 is the right answer. Next question number 4, in the following the shapes which are always similar are, so ಯಾವಾಗಲೂ ಸಿಮಿಲರ್ ಇರುವಂಥದ್ದು ಎನಿ 2 equilateral triangle, ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ 5th question, the volume of a sphere of radius r unit is, ಸೊ ಇಲ್ಲಿ ಏನು ಮಾಡಿದ್ದಾರೆ, ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಬಿ ನಲ್ಲಿರುವಂತಹ ಆನ್ಸರ್ ಕರೆಕ್ಟ್, 4/3 pi r cube cubic units. Question number 6, the distance of a point p of x comma y from the origin is, so ಇಲ್ಲಿ from the origin ಕೇಳಿರೋದ್ರಿಂದ the formula is square root of x² plus y², ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7, the common difference of the arithmetic progression. ಸೊ ಇಲ್ಲಿ -1 -3 -5 ಕೊಟ್ಟಿದ್ದಾರೆ. ಸೊ ಡಿ ಮಾಡಬೇಕಂದ್ರೆ a2 a1 ಮಾಡಿದ್ರೆ ನಮಗೆ -2 ಬರ್ತದೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next question number 8, in the given figure O is the center of the circle and the length of the arc is APB is 4 centimeter. If OB is equals to 9 centimeter, then measure the angle theta ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಲೆಂತ್ ಆಫ್ ದ ಆರ್ಕ್ ಅನ್ನು ಕೊಟ್ಟಿದ್ದಾರೆ 4 ಸೊ ಹಾಗಾಗಿ ಟು ಫೈಂಡ್ ದ ಲೆಂತ್ ಆಫ್ ಎನ್ ಆರ್ಕ್ ವಿ ಹ್ಯಾವ್ ಅ ಫಾರ್ಮುಲಾ ಥೀಟಾ ಡಿವೈಡೆಡ್ ಬೈ 360 into 2πr. ಸೊ ಹಾಗಾಗಿ the length of the arc ಕೊಟ್ಟಿದ್ದಾರೆ 4 is equals to theta by 360 into 2 into r value 9. So pi cancel, 2 1s are 2 2s are, so 9 1s are 9, 4s are 36. ಸೊ ಹಾಗಾಗಿ 40 ಆಗ್ತದೆ. ಸೊ theta is equals to ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 40 into 2 ಮಾಡಿದ್ರೆ 80 ಆಗ್ತದೆ, ಹಾಗಾಗಿ ಆಪ್ಷನ್ ಬಿ 80 degree is the right answer. ಸೊ ಇದಿಷ್ಟು MCQ questions. ನೆಕ್ಸ್ಟ್ ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ 9ನೇ ಕ್ವಶನ್, ರೈಟ್ ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್. ಸೊ ಲೀನಿಯರ್ ಪಾಲಿನಾಮಿಯಲ್ ಯಾವಾಗಲೂ 1 ಆಗಿರ್ತದೆ, ಹಾಗಾಗಿ ಡಿಗ್ರಿ ಇಸ್ 1. 10th ಕ್ವಶನ್, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಆಫ್ ಎಡ್ಜ್ ಎ ಯೂನಿಟ್ಸ್ ಅಂತ ಇದೆ. ಸೊ ಅದು 6a² ಆಗಿರ್ತದೆ ಫಾರ್ಮುಲಾ, ಹಾಗಾಗಿ 6a² ಅಂತ ಬರೀಬೇಕು. ಕ್ವಶನ್ ನಂಬರ್ 11 ಅಲ್ಲಿ, ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ರೈಟ್ ದ ಮಾಡೆಲ್ ಕ್ಲಾಸ್. ಸೊ ಇಲ್ಲಿ ನಮಗೆ ಕರೆಕ್ಟ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನಲ್ಲಿ ಸೊ ಯಾವುದು ಮಾಡೆಲ್ ಅಂತ ಹೇಳಿದ್ರೆ 8 ಇರೋವಂಥದ್ದು, ಹಾಗಾಗಿ ಅದರ ಕ್ಲಾಸ್ ಇಂಟರ್ವಲ್ 3 to 5 ಆಗ್ತದೆ, ಹಾಗಾಗಿ 3 to 5 ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಕ್ಕಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಅಲ್ಲಿ, ರೈಟ್ ದ ಪ್ರಾಬಬಿಲಿಟಿ ಆಫ್ ಅ ಇಂಪಾಸಿಬಲ್ ಯೂನಿಟ್ ಅಂತ ಕೇಳಿದ್ದಾರೆ. ಸೊ ಇಂಪಾಸಿಬಲ್ ಈವೆಂಟ್, ಸೊ ಇಂಪಾಸಿಬಲ್ ಈವೆಂಟ್ ಆಲ್ವೇಸ್ 0 ಆಗಿರ್ತದೆ, ಹಾಗಾಗಿ 0 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13, ಹೌ ಮೆನಿ ಸೊಲ್ಯೂಷನ್ಸ್ ಡೂ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ 2x plus 3y minus 9 equals to 0 and 3x plus 2y minus 6 is equals to 0 has ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಬರ್ಕೊಳ್ಳೋಣ, a1x plus b1y plus c2 is equals to 0, a2x plus a2y plus b2y plus c2 is equals to 0. ಅದನ್ನು ತೆಗೆದುಕೊಂಡು a1 by a2 b1 by b2 c1 by c2 ನ ಮಾಡಿದ್ರೆ ಯಾವುದು ಸಹ ಈಕ್ವಲ್ ಆಗಲ್ಲ, ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್, therefore it is a unique solution. ಸೊ ಅಲ್ಲಿ ಒಂದು ಸೊಲ್ಯೂಷನ್ ಇರ್ತದೆ. Next question number 14, write the zeros of the polynomial y is equals to p of x in the given graph. ಸೊ ಇಲ್ಲಿ ನಮಗೆ zeros of the polynomial ಕೇಳಿದ್ದಾರೆ. ನೋಡಿ ಅಲ್ಲಿ ಇದನ್ನ ನೋಡಿ, ಗ್ರಾಫನ್ನು ನೋಡಿ, ಇಲ್ಲಿ -1 ಇದೆ, ಇಲ್ಲಿ 4 ಇದೆ, ಹಾಗಾಗಿ x is equals to 1 and x is equals to 4 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 15, write the roots of the quadratic equation x into x plus 2 is equals to 0. ಸೊ x 0 ಆಗುತ್ತೆ, x plus 2 is equals to 0 ಅಂದರೆ x is equals to -2 ಆಗ್ತದೆ. ನೆಕ್ಸ್ಟ್ 16th question, in the given figure write the similarity criteria used to show that triangle ABC similar to triangle
QRP. ಸೊ ಇಲ್ಲಿ ನಾವು ಇದನ್ನು ತೆಗೆದುಕೊಂಡ್ರೆ ಸೊ ಸೈಡ್ ಕ್ರೈಟೀರಿಯಾ, ಸೊ SS ಕ್ರೈಟೀರಿಯಾ ಅಂತ ಹೇಳಿ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗ್ತದೆ. ಸೊ ಇದಿಷ್ಟು ನಿಮಗೆ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್. ನೆಕ್ಸ್ಟ್ ಥರ್ಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಕ್ವಶನ್ ನಂಬರ್ 17. In the given figure, angle ABC is equals to 90 degree. Write the values of the following. So sin alpha ಮತ್ತೆ tan theta ಕೊಟ್ಟಿದ್ದಾರೆ. sin alpha ಅಂದರೆ ಅಪೋಸಿಟ್ ಬೈ ಹೈಪೋಟಿನಿಯಸ್. ಸೊ ಹಾಗಾಗಿ ಅಪೋಸಿಟ್ ಇಲ್ಲಿ 3 ಇದೆ, ಹೈಪೋಟಿನಿಯಸ್ 5 ಇದೆ, ಹಾಗಾಗಿ 3/5. ನೆಕ್ಸ್ಟ್ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಹಾಗಾಗಿ 4/3 ಅಂತ ಹೇಳಿ ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಆ ಕ್ವಶನ್ ಅಲ್ಲಿ ಸಿಗ್ತದೆ. Next 18th question is very easy. Prove that 6 plus root 2 is an irrational number. So ಅದಕ್ಕೆ ಆಪ್ಷನ್ ಕೊಟ್ಟು the HCF and LCF of the two positive integers are respectively 4 and 60. If one of the integer is 20, then find the other integer. So ಇಲ್ಲಿ ನಮಗೆ ಅದು ರಿಲೇಶನ್ಶಿಪ್ ಗೊತ್ತಿದೆ. HCF into LCM is equals to A into B. Therefore 4 into 60 is equals to 20 into B. So B is equals to 4 into 60 divided by 20 ಆಗುತ್ತೆ. 0 get cancel, 2 1s 2 2s. So 6 into 2 ಮಾಡಿದ್ರೆ 12 ಬರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ 2x plus y is equals to 10 ಅದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. x minus y is equals to 2ನ ಈಕ್ವೇಷನ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಸಬ್ಟ್ರಾಕ್ಷನ್ ಅನ್ನು ಮಾಡ್ಕೊಳ್ಳೋಣ. ಈಕ್ವೇಷನ್ 1 ಮತ್ತು 2 ಅನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ 2x plus y is equals to 10 and x minus y is equals to 2. ಸೊ ಹಾಗಾಗಿ 2y ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಸೊ ಹಾಗಾಗಿ ಉಳಿಯುವಂಥದ್ದು 3x is equals to 12. ಸೊ x is equals to 12 divided by 3 ಮಾಡಿದ್ರೆ ವಿಲ್ ಗೆಟ್ x ವ್ಯಾಲ್ಯೂ 3. ಸೊ ಈ x ವ್ಯಾಲ್ಯೂ 2 ಅನ್ನು ಈಕ್ವೇಷನ್ 1 or 2ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ನಾನು ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ x minus y is equals to 2 and 4 minus y is equals to 2. therefore minus y is equals to minus 4 plus y ಆಗ್ತದೆ. ಸೊ minus y is equals to minus 2 ಇರ್ತದೆ. minus get cancel. ಸೊ ವಿಲ್ ಗೆಟ್ ದ ವ್ಯಾಲ್ಯೂ y is equals to 2. ಹಾಗಾಗಿ ಎರಡನ್ನೂ ಸಹ ನಾವು ಈಸಿಯಾಗಿ ವ್ಯಾಲ್ಯೂಸ್ ಸಿಗ್ತದೆ ನಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 12 is equals to 0. ಸೊ ಇಲ್ಲಿ ನಮಗೆ ಈ ನೀವು ಫಾರ್ಮುಲಾ ಮೆಥಡನ್ನು ಹೋಗಬೇಡಿ ಮಕ್ಕಳ, ಡೈರೆಕ್ಟ್ ಫ್ಯಾಕ್ಟ್ರೈಸೇಷನನ್ನು ಮಾಡಿ ಈಸಿಯಾಗಿ ವ್ಯಾಲ್ಯೂ ಸಿಗ್ತದೆ ನಿಮಗೆ. ಸೊ ಮಲ್ಟಿಪ್ಲೈ ಮಾಡಿದರೆ 12 ಬರಬೇಕು, ಆ್ಯಡ್ ಮಾಡಿದರೆ 8 ಬರಬೇಕು. ಸೊ ಹಾಗಾಗಿ 6 2s 8 ಆಗ್ತದೆ. ಸೊ ಹಾಗಾಗಿ ನಮಗೆ ಇನ್ಸ್ಟೆಡ್ ಆಫ್ 8x ವಿ ಕ್ಯಾನ್ ಟೇಕ್ 6x ಪ್ಲಸ್ 2x. therefore x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 2x ಪ್ಲಸ್ 12 ಆಗ್ತದೆ. x ಕಾಮನ್ ತೆಗೆದ್ರೆ x ಪ್ಲಸ್ 6 ಆಗುತ್ತೆ. ಇಲ್ಲಿ 2 ಕಾಮನ್ ತೆಗೆದ್ರೆ x ಪ್ಲಸ್ 6 ಆಗ್ತದೆ. ಸೊ x ಪ್ಲಸ್ 6 ಆ್ಯಂಡ್ x ಪ್ಲಸ್ 2. ಸೊ x is equals to minus 6 and x is equals to minus 2 ಆಗ್ತದೆ. For that question we have one more option. Find the discriminant of the quadratic equation x square plus 4x plus 5 is equals to 0 and hence write the nature of the root. ಸೊ ಇಲ್ಲಿ ನಾವು ಕ್ವಶನ್ ಬರ್ಕೊಳ್ಳೋಣ. a ವ್ಯಾಲ್ಯೂ 1, b ವ್ಯಾಲ್ಯೂ 4, c ವ್ಯಾಲ್ಯೂ 5. ಸೊ ಡೆಲ್ಟಾ ಇಸ್ ಈಕ್ವಲ್ಸ್ ಟು b ಸ್ಕ್ವೇರ್ ಮೈನಸ್ 4ac ಆಗ್ತದೆ. ಸೊ b ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 5. therefore 16 minus 20. ಸೊ ವಿಲ್ ಗೆಟ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು minus 4. therefore ಡೆಲ್ಟಾ is less than 0. therefore it is an imaginary roots. there is no roots. it is an imaginary roots. Next question number 21. Find the sum of the first 20 terms of the arithmetic progression 3, 5, 13 using the formula. So they are asking the sum of the first 20 terms. Therefore here they are given the equation 5, 9, 13. So the a is 5, d is 4 and n is 20. Therefore Sn is equals to n by 2 into 2a plus n minus 1 into d. You have to use this formula. So then substitute the value. 20 by 2 into 2 into 5 plus 20 minus 1 into 4 ಆಗ್ತದೆ. 2 1s 2 10s. therefore 5 2s 10 ಆಗ್ತದೆ. 20 minus 1 19 ಆಗ್ತದೆ into 4 ಮಾಡಿ. ಸೊ ಎಲ್ಲವನ್ನು ಆ್ಯಡ್ ಮಾಡಿದಾಗ ವಿಲ್ ಗೆಟ್ ದ ಆನ್ಸರ್ Sn is equals to 860 ಆಗ್ತದೆ. Next question number 22. In the given figure, PA and PB are tangents to the circle with center O. If PA is equals to 4 cm and angle APO is equals to 40 degree, then find the measure of AOB and length of PB. ಸೊ ಇಲ್ಲಿಗೆ ನಮಗೆ ಈ ಫಿಗರನ್ನು ನೋಡಿ ಮಕ್ಕಳ. ಸೊ ಇಲ್ಲಿ ನಮಗೆ 40 ಡಿಗ್ರಿ ಇದನ್ನು ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಫಸ್ಟ್ ದ ಆ್ಯಂಗಲ್ ಆಫ್ AOP. ಸೊ ಆ್ಯಂಗಲ್ ಆಫ್ AOP ಮೀನ್ಸ್ ದ ಆ್ಯಂಗಲ್ ಆಫ್ A plus O plus P is equals to 180 because the interior angle of a triangle is 180 degree. Therefore we know that in the A it forms a 90 degree. Therefore 40 plus AOP plus 90 degree is equals to 180. Therefore AOP is equals to we'll get 50 degree. So AOB ಏನಾಗ್ತದೆ ಮಕ್ಕಳ 100 degree because so it is a straight angle. ಸೊ ಹಾಗಾಗಿ 180 ಇದು 100 degree ಆಗ್ತದೆ. ಸೊ PB ಏನಾಗ್ತದೆ 4 cm ಆಗ್ತದೆ.
Next, question number 22. According to the fundamental theorem of arithmetic, if 40 is equals to x to the power of y into z, then find the value of x, y, z. So 40 ಅನ್ನು factorize ಮಾಡಿ 2 20s are 2 10s are 2 5s are. Therefore 40 is nothing but 2 to the power of 3 into 5. Therefore x value 2, y value 3, z value 5 ಆಗ್ತದೆ. ನೆಕ್ಸ್ಟ್ ಇಲ್ಲಿ ನೀವು ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿ ಮಕ್ಕಳ ಸಾಲ್ವ್ ಮಾಡ್ಬೋದು. ಸೊ ಕಂಪ್ಲೀಟ್ ಆನ್ಸರ್ಸನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.